ಯಾವಾಗ ಕೇಶವ ನಿನ್ನ ಮದುವೆ ಆದ್ನೋ ಅವನು ಯಾರನ್ನೋ ಕಟ್ಕೊಂಡು ಬಂದ್ಬಿಟ್ಟ ಅನ್ನೋ ಸಿಟ್ಟಲ್ಲಿ, ನಾನು ಕಂಡ ಕನಸೆಲ್ಲ ನುಚ್ಚು ನೂರಾಯ್ತಲ್ಲ ಅನ್ನೋ ಹತಾಶೆಯಲ್ಲಿ ನನ್ನ ಮನಸ್ಸಿನ ಬಾಗ್ಲೇ ಮುಚ್ಚೋಯ್ತಮ್ಮ. ಆದ್ರೆ ಕೇಶವ, ನಾನು ನಿಮ್ಮಮ್ಮ ಈ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಹುಡುಕಿದ್ರು ನೀನ್ ಮದ್ವೆ ಆಗಿ ಬಂದಿದ್ಯಲ್ಲ ಮೀನಾ, ಆ ತರದ ಹುಡುಗಿ ನಮಗ್ ಸಿಗ್ತಾ ಇರ್ಲಿಲ್ಲ ಕಣ. ಅದಕ್ಕೆ ನಿನ್ ಮೇಲೆ ಎಷ್ಟೇ ಕೋಪ ಇದ್ರು ಅದೆಲ್ಲ ಕರಗಿ ನಿನ್ ಜೊತೆ ನಾನು ಮಾತಾಡ್ತಾ ಇರೋದು. ಅಪ್ಪ, ನಿಜ ಹೇಳ್ತಾ ಇದ್ದೀರಪ್ಪ? ನಿಮಗ್ ನನ್ ಮೇಲೆ ಕೋಪ ಇಲ್ವಾಪ್ಪ? ನೀವು ನನ್ಗೆ ಕ್ಷಮಿಸ್ಬಿಟ್ರಪ್ಪ? ಹೌದು ಕಣ, ಕ್ಷಮಿಸಿದ್ದೀನಿ. ಅಪ್ಪ ಅಪ್ಪ, ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಪ್ಪ. ಸಾರಿ. ಪ್ರೀತಿಸಿ ಮದ್ವೆ ಆಗ್ಬಾರ್ದು, ನಾನ್ ತೋರಿಸಿ ಹುಡುಗಿನೇ ಮದ್ವೆ ಆಗ್ಬೇಕು ಅಂತ ನೀವು ಪ್ರಮಾಣ ತಗೊಳ್ಳೋದಕ್ಕೂ ಮುಂಚೆನೆ ನಾನು ಮೀನಾ ಒಬ್ರನ್ನೊಬ್ರು ಪ್ರೀತಿಸ್ಬಿಟ್ಟಿದ್ವಿಪ್ಪ. ಅದನ್ನ ನಿಮ್ಮ ಹತ್ರ ಹೇಳ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ, ಧೈರ್ಯ ಸಾಲಿಲ್ಲಪ್ಪ. ನಂಬಿಸಿ ಮೋಸ ಮಾಡೋ ಸಂಸ್ಕಾರನ ನೀವು ನಮಗೆ ಹೇಳ್ಕೊಟ್ಟಿಲ್ಲಪ್ಪ. ಅನಿವಾರ್ಯ ಕಾರಣದಿಂದ ನಾನು ಅವಳನ್ನ ಮದ್ವೆ ಆಗ್ಬೇಕಾಯ್ತು. ಆದ್ರೂ ಇವಾಗ ನೀವು ನನಗೆ ಕ್ಷಮಿಸ್ಬಿಡ್ರಿ ಅಪ್ಪ. ಈಗಲೂ ನೀವೇ ದೊಡ್ಡವರಾಗ್ಬಿಟ್ರಿ ಅಪ್ಪ. ನೀನ್ ಮಾಡಿದ ತಪ್ಪು ತಪ್ಪಲ್ಲ, ಅದು ಸರಿ ಅಂತ ಅನ್ಸೋ ಕಾರಣ ಆ ಹುಡುಗಿ ಕಣ, ನನ್ ಸೊಸೆ ಮೀನಾ. ಈ ಮನೆ ಬೆಳಗಕ್ಕೆ ಬಂದವಳು ಅವಳು. ಕತ್ತಲಾಗಿದ್ದ ನನ್ನ ಮನಸ್ಸು ಅವಳಿಂದ ಬೆಳಕಾಗಿದೆ. ಅಪ್ಪ, ಇದು ನಿಜನಾ? ನೀವು ಮೀನನ್ನ ಸೊಸೆ ಅಂತ ಒಪ್ಕೊಂಡ್ರಪ್ಪ? ಹೌದು ಕಣ, ಒಪ್ಕೊಂಡಿದ್ದೀನಿ. ಇನ್ನೂ ನಿಂಗೆ ಅನುಮಾನನ ಕೇಶವ? ಸಂಜೆ ಆಯ್ತು, ಅವಳು ಇನ್ನೂ ಮನೆಗೆ ಬಂದಿಲ್ಲ. ಹೋಗು, ಮನೆ ಕರ್ಕೊಂಬೋಣ. ಏನ್ ಯೋಚನೆ ಮಾಡ್ತಾ ಇದ್ಯಾ? ಹೋಗ್ಬಾ. ಸರಿಯಪ್ಪ, ಈಗಲೇ ಹೋಗಿ ಕರ್ಕೊಂಡು ಬರ್ತೀನಿ. ಈಗಲೇ ಹೋಗಿ ದೇವ್ರಿಗೆ ತುಪ್ಪ ದೀಪ ಹಚ್ತೀನಿ. ಅದಕ್ಕೆ ನಿಮ್ಗಿವತ್ತು ದೊಡ್ಡ ಸರ್ಪ್ರೈಸೇ ಕಾದಿದೆ, ಬೇಗ ಬನ್ನಿ. ಮಗಳೇ, ತಿಂಡಿ ಆಯ್ತಾ? ಹಾಪ. ಎಲ್ಲಿ ಹೋಗ್ತಿದ್ಯಾ? ಕಾಲೇಜಿಗೆ. ಹೇಗೆ ಹೋಗ್ತಿದ್ಯಾ? ಇದೇನಪ್ಪ ಹೀಗೆ ಕೇಳ್ತಿದ್ದೀರಾ? ನನ್ 2 ವೀಲರ್ ಇದೆಯಲ್ಲ, ದಿನ ಅದ್ರಲ್ಲೇ ಹೋಗೋದಲ್ವಾ? ಅಲ್ಲ ಮಗಳೇ, ಮನೆಯಲ್ಲಿ ಕಾರ್ ಇದೆ, ಡ್ರೈವರ್ ಇದ್ದಾನೆ, ಆದ್ರೂ ನೀನ್ ಯಾಕೆ 2 ವೀಲರ್ ಹೋಗಿ ಬಿಸಿಲಲ್ಲಿ ಕಷ್ಟ ಪಡ್ಬೇಕು? ಇಲ್ಲಪ್ಪ, ನಂಗೆ 2 ವೀಲರ್ ಅಲ್ಲಿ ಹೋಗಕ್ಕೆ ಇಷ್ಟ. ಡ್ರೈವರ್ ಜೊತೆ ಹೋಗಕ್ಕೆ ನಿಂಗೆ ಕಂಫರ್ಟಬಲ್ ಆಗ್ಲಿಲ್ಲ ಅಂದ್ರೆ ಹೇಳು, ಇನ್ಮೇಲೆ ನಾನೇ ನಿನ್ಗೆ ಕಾಲೇಜ್ಗೆ ಪಿಕಪ್ ಡ್ರಾಪ್ ಮಾಡ್ತೀನಿ, ಓಕೆನಾ? ಅಯ್ಯೋ ಅಪ್ಪ, ಸುಮ್ನೆ ನಿಮಗೆ ಯಾಕೆ ತೊಂದ್ರೆ? ನನ್ 2 ವೀಲರ್ ತಗೊಂಡಿದ್ದೆ ದಿನ ಕಾಲೇಜಿಗೆ ಓಡಾಡಕ್ತಾನೆ. ಮಗಳು ಯಾವ ಅಪ್ಪಂಗೂ ತೊಂದರೆ ಆಗಲ್ಲ ಕಣೋ. ನಿನಗೆ ಸಂಬಂಧಪಟ್ಟ ಯಾವ್ದೇ ಕೆಲಸ ಇರಲಿ, ಅದು ನಂಗೆ ತೊಂದರೆ ಆಗ್ಲಿ ಹೊರೆ ಆಗ್ಲಿ ಅಲ್ವೇ ಅಲ್ಲ. ನಾನು ಇಷ್ಟಪಟ್ಟು ಮಾಡ್ತೀನಿ. ಅಷ್ಟಕ್ಕೂ ಈ ನಿಮ್ಮಪ್ಪ ಈ ಆಸ್ತಿ ಎಲ್ಲ ಯಾರಿಗೋಸ್ಕರ ಮಾಡಿಟ್ಟಿದ್ದಾನೆ ಹೇಳು? ನಿನಗೋಸ್ಕರನೇ ಅಲ್ವಾ? ನೀನೇ ಇದನ್ನೆಲ್ಲ ಅನುಭವಿಸ್ಲಿಲ್ಲ ಅಂದ್ರೆ ನಾನು ಯಾರಿಗೋಸ್ಕರ ಮಾಡ್ಲಿ ಹೇಳು? ನಿನಗೆ 2 ವೀಲರ್ಲಿ ಓಡಾಡೋಕೆ ಇಷ್ಟ ಇದ್ರೆ ಹಾಗೆ ಮಾಡು. ಆದ್ರೆ ಇವತ್ತು ಒಂದಿನ ನಾನೇ ಕಾರಲ್ಲೇ ನಿನ್ ಕಾಲೇಜ್ ಡ್ರಾಪ್ ಮಾಡ್ತೀನಿ, ಪ್ಲೀಸ್ ಕಣೋ. ಅಯ್ಯೋ ಅಪ್ಪ, ನೀವ್ ಯಾಕೆ ಇಷ್ಟೊಂದೆಲ್ಲ ಕೇಳ್ಕೊಳ್ತಿದ್ದೀರಾ? ಸರಿ, ಓಕೆ, ಇವತ್ತು ಕಾಲೇಜಿಗೆ ನೀವೇ ಡ್ರಾಪ್ ಮಾಡಿ. ಮುದ್ದು ಮಗಳು.
ಬಾ ಹೋಗೋಣ. ಅಪ್ಪ ನಾನ್ ತಪ್ಪು ಮಾಡ್ಬಿಟ್ಟೆ ಅಪ್ಪ. ಅಷ್ಟೊಂದೆಲ್ಲ ಪ್ರೀತಿ ಮಾಡ್ತಿದ್ದಿದ್ ನಿಮಗ್ ಮೋಸ ಮಾಡಿ ಆ ಮೋಸಗಾರ ಸಿದ್ದು ಜೊತೆ ಹೋದೆ. ಇನ್ನಂಗ ಆಗ್ಬೇಕಾಗಿದೆ, ಇನ್ನೂ ಆಗ್ಬೇಕು. ನೀವು ನಾನ್ ಗಾಡಿಲ್ ಕಾಲೇಜಿಗೆ ಹೋಗೋದೇ ಸಹಿಸ್ಕೊಳ್ತಾ ಇರ್ಲಿಲ್ಲ, ಆದ್ರೆ ಈಗ ನೋಡಿ ನಾನ್ ನಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಈ ಸ್ಥಿತಿಗೆ ನಾನೇ ಕಾರಣ ಅಪ್ಪ, ನನ್ ತಪ್ಪೇ ಕಾರಣ. ಏಯ್, ಎಲ್ಲಿಗೆ ಹೋಗ್ತಿದ್ಯಾ? ಗಾಡಿ ಎತ್ತು. ನೀನು ಉಳ್ಕೊಂಡಿದ್ಯಾ ಅಂತ ನನಗೆ ಗೊತ್ತು. ನಾನೇನು ಬೇಕು ಅಂತ ಮರೆತು ಬಿಟ್ಟೋಗಿಲ್ಲ. ಇತ್ತೀಚೆಗೆ ಅಲ್ವಾ ನಾನು ಪಿಕಪ್ ಡ್ರಾಪು ಮಾಡ್ತಿರೋದು, ಅದಕ್ಕೆ ಮರ್ತೋದೆ. ಯಾವುದೋ ಫ್ಲೋ ಅಲ್ಲಿ ನಾನು ಇನ್ನೂ ಹ್ಯಾಪಿ ಬ್ಯಾಚುಲರ್ ಅಂತ ಅನ್ಕೊಂಡು ಮನೆಗೆ ಹೋಗ್ಬಿಟ್ಟಿದೆ. ಆಮೇಲೆ ಗೊತ್ತಾಯ್ತು ಮದುವೆ ಆಗಿ ನತದೃಷ್ಟ ಆಗೋಗಿದ್ದೀನಿ ಅಂತ, ಅದಕ್ಕೆ ಬಂದೆ. ಏಯ್, ಕರಿಬೇಕು. ಇವಾಗ ಕರ್ಕೊಂಡು ಹೋಗಿ ಬಂದಿದ್ದೀನಿ ತಾನೆ, ಕ್ವಾಟ್ಲೆ ಕೊಡ್ಬೇಡ. ಬಾ ಹತ್ತು. ಹಾಗೇನೂ ಇಲ್ಲ, ನಾನ್ ನಡ್ಕೊಂಡೇ ಬರ್ತೀನಿ, ನೀನ್ ಹೋಗು. ಅಮ್ಮ ತಾಯಿ, ಬೈಕ್ ಹತ್ತು, ನನ್ನ ತಲೆ ತಿನ್ಬೇಡ ಪ್ಲೀಸ್. ಯಾಕೆ ನಂಗೆ ಫೋರ್ಸ್ ಮಾಡ್ತಿದ್ಯಾ ನೀನು? ನಂಗೆ ಬೈಕಲ್ಲಿ ಬರಕ್ ಇಷ್ಟ ಇಲ್ಲ, ನಾನ್ ನಡ್ಕೊಂಡೇ ಬರ್ತೀನಿ. ಓ, ಮೈಸೂರಿಂದ ಅಂಬಾರಿ ತರ್ಸ್ಲಾ? ನನಗೆ ಮನೆ ತನಕ ನಡ್ಕೊಂಡ್ ಬರೋ ಶಕ್ತಿ ಇದೆ, ನಾನ್ ಬರ್ತೀನಿ, ನೀನ್ ಹೋಗು. ಏ ವಾ, ನನ್ನ ಕ್ಷಮಿಸ್ಬಿಡು ಮೀನಾ. ನನಗೂ ಏನೇನೋ ಆಸೆಗಳಿತ್ತು, ನಿರೀಕ್ಷೆಗಳಿತ್ತು. ನನಗೆ ಸೊಸೆಯಾಗಿ ಬರೋಳು ಹಾಗಿರ್ಬೇಕು, ಹೀಗಿರ್ಬೇಕು, ನಾನು ಕನಸ್ಕಂಡ ಹಾಗೆ ನನ್ನ ಮಗನ ಮದುವೆ ಮಾಡಬೇಕು ಅಂತೆಲ್ಲ. ಆದ್ರೆ ಯಾವಾಗ ಕೇಶವ ನಿನ್ನ ಮದುವೆ ಆದ್ನೋ, ಅವನು ಯಾರನ್ನೋ ಕಟ್ಕೊಂಡ್ ಬಂದ್ಬಿಟ್ಟ ಅನ್ನೋ ಸಿಟ್ಟಲ್ಲಿ, ನಾನು ಕಂಡ ಕನಸೆಲ್ಲ ನುಚ್ಚು ನೂರಾಯ್ತಲ್ಲ ಅನ್ನೋ ಹತಾಶೆಯಲ್ಲಿ ನನ್ನ ಮನಸ್ಸಿನ ಬಾಗ್ಲೇ ಮುಚ್ಚೋಯ್ತಮ್ಮ. ನಿನ್ನನ್ನು ನಾನು ಯಾವತ್ತೂ ನನ್ನ ಮನಸ್ಸೊಳಗೆ ಬಿಟ್ಕೋಬಾರ್ದು ಅನ್ನೋಷ್ಟು ಮಟ್ಟಿಗೆ ಹೋಗಿದ್ದೆ ಮೀನಾ. ಆದ್ರೆ ನಿನ್ನ ಒಳ್ಳೆತನ, ನಿನ್ನ ಲವಲವಿಕೆ, ನಿನ್ನ ಹೊಂದಾಣಿಕೆ, ಈ ಮನೆಯವ್ರ ಕಷ್ಟಕ್ಕೆ ನೀನು ಸ್ಪಂದಿಸಿದ ರೀತಿ, ಗಂಡನ ಮನೆಯವ್ರ ಮೇಲೆ ನೀನಿಟ್ಟಿರೋ ಪ್ರೀತಿ, ಇದನ್ನೆಲ್ಲ ನೋಡಿ ನನ್ನ ನಿರೀಕ್ಷೆಗಿಂತಲೂ ತುಂಬಾ ಎತ್ತರದಲ್ಲಿ ಇದೆಯಾ ನೀನು ಅನ್ನೋದು ನನಗೆ ಮನವರಿಕೆ ಆಯ್ತಮ್ಮ. ನಿನ್ನನ್ನು ಒಪ್ಕೊಳ್ಳೋಕೆ ತುಂಬಾ ತಡ ಮಾಡಿದೆ ಅಂತ ಬೇಜಾರು ಮಾಡ್ಕೋಬೇಡ ಕಂದ. ಈ ಜಗತ್ತಲ್ಲಿ ಯಾರ ಮನೆಯಲ್ಲಿ ನಿನ್ನಂತ ಸೊಸೆ ಇದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಪ್ರತಿಯೊಬ್ಬ ಅತ್ತೆ ಮಾವ ಬಯಸುವಂತ ಅದ್ಭುತ ಸೊಸೆ ನೀನು. ಅದನ್ನ ನಾನು ತುಂಬಾ ಹೆಮ್ಮೆಯಿಂದ ಎದೆ ತಟ್ಕೊಂಡು ಹೇಳ್ತೀನಿ. ಮೀನಾ, ಏನಮ್ಮ ಮಾಡ್ತಾ ಇದ್ಯಾ? ಬಾಬಾ, ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಈ ಒಂದ್ ಕ್ಷಣಕ್ಕೇನೆ ಇಷ್ಟು ದಿನ ಕಾದಿದ್ದು ಇದಕ್ಕೇನೆ. ನನಗೆ ಇದ್ ಬಿಟ್ಟು ಬೇರೆ ಏನು ಬೇಡ ಮಾವ. ಮಾವ, ಈ ಟೈಮಲ್ಲಿ ನಿಮ್ಗೊಂದು ಮಾತು ಹೇಳ್ಬಿಡ್ತೀನಿ. ನಿಮ್ ತರದೊಬ್ಬ ಮಾವ, ನಿಮ್ ತರದೊಬ್ಬ ಅಪ್ಪ, ನಿಮ್ ತರದೊಬ್ಬ ಗಂಡ ಈ ತರ ಪ್ರಪಂಚದಲ್ಲಿ ಯಾರು ಇರಲ್ಲ ಮಾವ. ನೀವ್ ಎಲ್ಲಾ ಸ್ಥಾನಗಳನ್ನು ನ್ಯಾಯವಾಗಿ ನಿಭಾಯಿಸ್ತಾ ಇದ್ದೀರಾ. ನಿಮ್ಮಂತ ಮಾವ ಪಡೆಯೋದಕ್ಕೆ ನಾನ್ ಪುಣ್ಯ ಮಾಡಿದ್ದೀನಿ ಮಾವ. ಅಪ್ಪ,
ಒಂದೇ ಒಂದ್ಸಲ ನಿಮ್ಮ ತಪ್ಪುಗಳ ಹತ್ತಿರ ಅಲಕಾನಂದ. ಅಬ್ಬಬ್ಬಬ್ಬಬ್ಬಬ್ಬ, ಎಂತ ಖುಷಿ! ಎಷ್ಟೋ ದಿನ ಆದ್ಮೇಲೆ ಈ ಮನೆಯಲ್ಲಿ ಇಂಥ ಸಂತೋಷ ನೋಡ್ತಾ ಇದ್ದೀನಿ ಮತ್ತೆ. ಅತ್ತೆ, ಅವತ್ತು ನೀವು ನನಗೆ ಸಮಾಧಾನ ಮಾಡ್ಬೇಕಾದ್ರೆ ನೀವು ಹೇಳಿದ್ರಿ ಅಲ್ವಾ, ನಿಮ್ಮ ಮಾವ ನಿನ್ನ ಆದಷ್ಟು ಬೇಗ ಸೊಸೆ ಅಂತ ಒಪ್ಕೋತಾರೆ ಅಂತ. ನಿಮ್ ನಾಲ್ಗೆಲ್ಲಿ ಮಚ್ಚೆ ಇದೆ ಅತ್ತೆ, ನೋಡಿ ಆ ಟೈಮ್ ಎಷ್ಟು ಬೇಗ ಬಂದ್ಬಿಡ್ತು ಅಂತ. ನನ್ ಬಂಗಾರ ನೀವು. ಇದ್ರಲ್ಲಿ ನಂದೇನೆ ಇದೆ ಮೀನಾ. ಬಂಗಾರ ಎಲ್ಲಿದ್ರು ಬಂಗಾರನೇ ಕಣೆ. ಅದ್ರ ಹೊಳಪೆ ಯಾವತ್ತೂ ಮಾಸಲ್ಲ, ಅದ್ರ ಬೆಲೆನೂ ಕಡಿಮೆ ಆಗಲ್ಲ. ನೀನು ನಮ್ಮನೆ ಬಂಗಾರ ಕಣೆ. ಅತ್ತೆ, ಒಂದ್ ನಿಮಿಷ ಬನ್ನಿ ನೀವು. ಕೇಶ್ವ, ಬಾರ ಇಲ್ಲಿ. ನಾವಿಬ್ರು ಮದ್ವೆ ಆಗಿ ಬಂದಾಗ ನೀವಿಬ್ರು ನಮ್ಗೆ ಆಶೀರ್ವಾದನೆ ಮಾಡಿಲ್ಲ. ಈಗ ಆಶೀರ್ವಾದ ಮಾಡಿ. ಯಾಕೆ ಹೇಳಿ, ನಾವಿಬ್ರು ನವ ದಂಪತಿಗಳು. ಅಯ್ಯೋ, ನನಗೆ ಈ ದಿನ ನಾನು ನಂಬಕ್ಕೆ ಆಗ್ತಿಲ್ಲ. ಇದು ಸತ್ಯನೇ. ನಾನು ಆಗ್ಲಿಂದ ನಿನ್ ನೋಡ್ತಾ ಇದ್ದೀನಿ. ಮನೇಲಿ ಸಂತೋಷ ಸಂಗತಿ ನಡೀತಾ ಇದೆ. ನೀನ್ ಒಂದೇ ಸಮ ಕಣ್ಣೀರು ಹಾಕ್ತಾನೆ ಇದೆಯಲ್ಲ. ಗಿರ್ಜಾ ಈ ಮನೆಗೆ ಭಾಗ್ಯಲಕ್ಷ್ಮಿ ಆದ್ರೆ ನೀನ್ ಈ ಮನೆಗೆ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಅಳ್ತಾ ಇದ್ರೆ ಈ ಮನೆಗೆ ಒಳ್ಳೇದಾಗತ್ತಮ್ಮ. ಇನ್ಮೇಲೆ ಯಾವತ್ತೂ ಅಳಬಾರ್ದು, ತಿಳಿತಾ?